ಸರ್ಕಾರಿ ಡಾಕ್ಟರ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ವಿಶ್ವವಿದ್ಯಾಲಯಗಳ ಉತ್ತರ ಪತ್ರಿಕೆಗಳನ್ನ ನಕಲು ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಉತ್ತರ ಪತ್ರಿಕೆಗಳ ಅನೇಕ ಭದ್ರತಾ ಕೋಡ್ಗಳಿರುತ್ತೆ. ಅವುಗಳನ್ನ ಭೇದಿಸಿ ಉತ್ತರ ಪತ್ರಿಕೆಯನ್ನ ಬದಲಾಯಿಸುವುದು ಅಷ್ಟು ಸುಲಭಕ್ಕೆ ಸಾಧ್ಯವಿಲ್ಲ. ವಿಶ್ವವಿದ್ಯಾಲಯಗಳ ಉತ್ತರ ಪತ್ರಿಕೆಗಳಲ್ಲಿ ಇರೋ ಅಂತ ಸೆಕ್ಯೂರಿಟಿ ಫೀಚರ್ಸ್ಗಳ ಡೀಟೇಲ್ಸ್ ಇಲ್ಲಿದೆ ನೋಡಿ. ಉತ್ತರ ಪತ್ರಿಕೆ ತಯಾರಾಗೋದು ಹೇಗೆ ಗೊತ್ತಾ? ಆಯಾ ಮೆಡಿಕಲ್ ಕಾಲೇಜುಗಳ ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ಉತ್ತರ ಪತ್ರಿಕೆಗಳು ಮುದ್ರಣವಾಗುತ್ತೆ. ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಪ್ರತಿ ವರ್ಷ ಅಂದಾಜು 15 ಲಕ್ಷ ಉತ್ತರ ಪತ್ರಿಕೆಗಳನ್ನ ಮುದ್ರಣ ಮಾಡಿಸುತ್ತೆ. ಪ್ರಿಂಟ್ ಮಾಡಿಸುವ ಉತ್ತರ ಪತ್ರಿಕೆಗಳಲ್ಲಿ 50 ಪುಟಗಳಿರುತ್ತವೆ. ಪರೀಕ್ಷೆಯಲ್ಲಿ ಹೆಚ್ಚುವರಿ ಉತ್ತರ ಪತ್ರಿಕೆಗಳನ್ನ ಕೊಡೋ ವ್ಯವಸ್ಥೆ ಇಲ್ಲ. ಹಾಗಾಗಿ ವಿದ್ಯಾರ್ಥಿಗಳು ಕೊಟ್ಟ ಒಂದೇ ಉತ್ತರ ಪತ್ರಿಕೆಗಳಲ್ಲಿರೋ 50 ಪುಟಗಳಲ್ಲೇ ಉತ್ತರ ಬರೀಬೇಕು. ಉತ್ತರ ಪತ್ರಿಕೆಗಳು ಮುದ್ರಣವಾದ ನಂತರ ಬೆಂಗಳೂರಿನಲ್ಲಿರೋ ವಿಶ್ವವಿದ್ಯಾಲಯದ ಮುಖ್ಯ ಕಚೇರಿ, ಮೈಸೂರು ಸೇರಿದಂತೆ ಕ್ಷೇತ್ರೀಯ ವಿಭಾಗಗಳಿಗೆ ಉತ್ತರ ಪತ್ರಿಕೆಗಳನ್ನು ರವಾನಿಸಲಾಗುತ್ತೆ. ಆ ಕಚೇರಿಗಳಿಗೆ ಆಯಾ ಪರೀಕ್ಷಾ ಕೇಂದ್ರಗಳ ಮುಖ್ಯಸ್ಥರು ತಮ್ಮ ತಮ್ಮ ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ಉತ್ತರ ಪತ್ರಿಕೆಗಳನ್ನ ಕೊಂಡೊಯ್ಯುತ್ತಾರೆ. ಪ್ರತಿ ಉತ್ತರ ಪತ್ರಿಕೆಗಳು ತುಂಬಾ ಬಂದೋಬಸ್ತಾಗಿರುತ್ತೆ. ಇದರಲ್ಲಿ ತುಂಬಾ ಮುಖ್ಯವಾದ ಸೆಕ್ಯೂರಿಟಿ ಫೀಚರ್ಸ್ಗಳಿರ್ತವೆ. ಪರೀಕ್ಷಾ ಸಿಬ್ಬಂದಿ ಮತ್ತು ಉತ್ತರ ಪತ್ರಿಕೆಗಳನ್ನ ಮುದ್ರಣ ಮಾಡಿರುವ ಪ್ರಿಂಟಿಂಗ್ ಪ್ರೆಸ್ಗೆ ಬಿಟ್ರೆ ಬೇರೆ ಯಾರಿಗೂ ಉತ್ತರ ಪತ್ರಿಕೆಗಳ ಸೆಕ್ಯೂರಿಟಿ ಫೀಚರ್ಸ್ಗಳ ಬಗ್ಗೆ ಕನಿಷ್ಠ ಮಾಹಿತಿಯೂ ಇರೋದಿಲ್ಲ. ಅಷ್ಟಕ್ಕೂ ಉತ್ತರ ಪತ್ರಿಕೆಗಳಲ್ಲಿ ಎಷ್ಟೆಲ್ಲ ಸೆಕ್ಯೂರಿಟಿ ಫೀಚರ್ಸ್ಗಳು ಇರ್ತವೆ ಗೊತ್ತಾ? ಉತ್ತರ ಪತ್ರಿಕೆಗೆ ಇರುತ್ತೆ ಕನಿಷ್ಠ 50 ಹೊಲಿಗೆಗಳು. ಉತ್ತರ ಪತ್ರಿಕೆಯನ್ನ ದಾರದಿಂದ ಹೊಲಿದಿರಲಾಗುತ್ತೆ. ಉತ್ತರ ಪತ್ರಿಕೆಯನ್ನ ಹೊಲಿದಿರುವ ದಾರ ಒಂದೇ ಬಣ್ಣದಲ್ಲಿರೋದಿಲ್ಲ. ಉತ್ತರ ಪತ್ರಿಕೆಯನ್ನ ಹೊಲೆದ ದಾರ ಹೊರಗೆ ಲಭ್ಯವಿಲ್ಲ. ಉತ್ತರ ಪತ್ರಿಕೆಯ ಮುಖಪುಟ ಒಂದೇ ಬಣ್ಣದಲ್ಲಿರುತ್ತೆ. ಉತ್ತರ ಪತ್ರಿಕೆಯ 2ನೇ ಪುಟ 2 ಕಲರ್ನಲ್ಲಿರುತ್ತೆ. ಉತ್ತರ ಪತ್ರಿಕೆಯ 4 ಕಡೆಗಳಲ್ಲಿ ಬಾರ್ಕೋಡ್ಗಳಿರುತ್ತವೆ. ಉತ್ತರ ಪತ್ರಿಕೆಯ ಮೇಲೆ ಗುಪ್ತ ಸಂಖ್ಯೆಗಳು ಮುದ್ರಿತವಾಗಿರುತ್ತೆ. ಬಾರ್ಕೋಡ್ ಅಲ್ಟ್ರಾ ವೈಲೆಟ್ ಇಂದಷ್ಟೇ ಡಿಕೋಡ್ ನೋಡೋಕೆ ಸಾಧ್ಯ. ಉತ್ತರ ಪತ್ರಿಕೆಗಳಲ್ಲಿರುತ್ತೆ ವಿಶಿಷ್ಟ ಆಕಾರದ ಪಂಚ್ ಹೋಲ್. ಉತ್ತರ ಪತ್ರಿಕೆಯ ಮಧ್ಯಭಾಗದಲ್ಲಿರುತ್ತೆ ವಿವಿ ಲಾಂಛನ. ಹೀಗೆ ಹಲವು ಭದ್ರತಾ ಅಂಶಗಳು ಇದ್ರೂ ಕೂಡ ಉತ್ತರ ಪತ್ರಿಕೆಗಳು ಬದಲಾಗ್ತವೆ ಅನ್ನೋದು ಸಾಮಾನ್ಯ ವಿಚಾರವಲ್ಲ. ವಿವಿ ಸಿಬ್ಬಂದಿಗಳ ಕೈವಾಡವಿಲ್ಲದೆ ಹೀಗೊಂದು ಅಕ್ರಮ ನಡೆಯೋದಕ್ಕೆ ಸಾಧ್ಯವೂ ಇಲ್ಲ. ಈ ಅಕ್ರಮದಲ್ಲಿ ವಿವಿ ಸಿಬ್ಬಂದಿಗಳ ಹಿತಾಸಕ್ತಿಯು ಅಡಗಿದೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಸ್ಪೆಷಲ್ ಬ್ಯೂರೋ, ಸುವರ್ಣ ನ್ಯೂಸ್.
ಮೆಜರ್ಸ್ಗಳಿರೋ ಉತ್ತರ ಪತ್ರಿಕೆಗಳನ್ನ ಆದಲು ಬದಲು ಮಾಡೋದು ಅಂದ್ರೆ ಸುಲಭದ ಕೆಲಸವಲ್ಲ. ಪರೀಕ್ಷಾ ಕೇಂದ್ರಗಳಿಂದ ಮೌಲ್ಯಮಾಪನ ಕೇಂದ್ರ ತಲುಪೋ ಮಾರ್ಗ ಮಧ್ಯೆಯೇ ಆ ಚಾಲಾಕಿ ಕೆಲಸ ನಡೆಯುತ್ತೆ. ಆ ಕೆಲಸ ಹೇಗೆಲ್ಲ ನಡೆಯುತ್ತೆ ಅನ್ನೋದನ್ನ ಮರು ಸೃಷ್ಟಿಯ ಮೂಲಕ ನಿಮ್ಮ ಮುಂದಿಡ್ತೀವಿ. ಆದ್ರೆ ಅದಕ್ಕೂ ಮುಂಚೆ ಚಿಕ್ಕದೊಂದು ಬ್ರೇಕ್.